ಸ್ನೇಹಿತರೆ ನಮಸ್ಕಾರ. ಇದೇ ಜೂನ್ನಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಚಿತ್ರಪಕ್ಷ ಏನಾಂಶದ ಪ್ರಕಾರ ಜೂನ್ 1 ಮತ್ತು 2ನೇ ತಾರೀಕಿನ ನಡುವೆ ಈ ಗುರು ರಾಶಿ ಬದಲಾವಣೆ ನಡೀತಾ ಇದೆ. ಸೊ ಈ ಗುರು ರಾಶಿ ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ಗುರುಬಲ ಬಂದಂಗಾಗುತ್ತೆ, ಮತ್ತು ಕೆಲ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಇದರಲ್ಲೀಗ ಮೀನ ರಾಶಿಯವ್ರನ್ನ ತಗೊಂಡ್ರೆ 5ನೇ ಮನೆಗೆ ಗುರು ಸಂಚಾರ ಆಗ್ತಾ ಇರೋದ್ರಿಂದಾಗಿ ಗುರುಬಲ ಇದೆ ಅಂತ ಕನ್ಸಿಡರ್ ಆಗುತ್ತೆ. ಗುರುಬಲ ಇದೆ ಅಂದಾಗ ಸಾಮಾನ್ಯವಾಗಿ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅನ್ನೋದು ಇರ್ತದೆ. ಇದು ಬಂದು ಮಾನಸಿಕ ಫೀಲ್ ಗುಡ್ ಫ್ಯಾಕ್ಟರ್ಗಳಾಗಿರ್ತವೆ. ಮುಖ್ಯವಾಗಿ ಏನು ಮೀನರಾಶಿಯವರಿಗೆ 5ನೇ ಮನೆಗೆ ಗುರು ಸಂಚಾರ ಆಗ್ತಾ ಇರೋದ್ರಿಂದಾಗಿ ಈ 5ನೇ ಮನೆ ಅನ್ನೋದೇನಿದೆಯೋ ಇದು ಬಂದು ನಿಮ್ಮ ನಿರ್ಧಾರಗಳನ್ನು ಮುಖ್ಯವಾಗಿ ಪ್ರತಿನಿಧಿಸುತ್ತೆ. 5ನೇ ಮನೆ ಅಂದರೆ ಬುದ್ಧಿವಂತಿಕೆ, ನಿರ್ಧಾರಗಳು, ಸೃಜನಶೀಲತೆ ಅಂದರೆ ಕ್ರಿಯೇಟಿವ್ ಆಲೋಚನೆಗಳು, ಕಲ್ಪನೆಗಳು, ಪುಣ್ಯ, ಭವಿಷ್ಯದ ದೃಷ್ಟಿ ಅಂದರೆ ಇಂಟ್ಯೂಷನ್, ವಿವೇಕ ಅಂದರೆ ಇಂಟೆಲಿಜೆನ್ಸ್ ಮತ್ತು ಆಲೋಚನೆಗಳ ಸ್ಪಷ್ಟತೆಯನ್ನು ಹೇಳುತ್ತೆ. ಇವಿಷ್ಟು ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಗುರು ಸಂಚಾರದ ಅವಧಿಯಲ್ಲಿ ಸುಧಾರಣೆಗೆ ಅವಕಾಶಗಳಿರ್ತವೆ. ಹಾಗಂತ ಈ ಫಲಗಳನ್ನು ಎಲ್ಲರಿಗೂ ಒಂದೇ ರೀತಿ ಅನ್ವಯಿಸೋದಕ್ಕೆ ಬರೋದಿಲ್ಲ. ಇಲ್ಲಿ ಕಂಡೀಷನ್ ಅಪ್ಲೈ ಆಗುತ್ತೆ. ಬೃಹತ್ ಸಂಹಿತ ಜ್ಯೋತಿಷ್ಯದ ಒಂದು ಬಹಳ ಪ್ರಮುಖವಾದ ಮೂಲ ಗ್ರಂಥ. ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಗುರು ಸಂಚಾರದ ಫಲಗಳನ್ನು ದಶೆಗಳ ಜೊತೆ ಅನ್ವಯಿಸಿ ನಿರ್ಣಯಿಸಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ಮೆರಿಟ್ನ ಪರಿಗಣಿಸಬೇಕು ಅಂತಲೂ ಹೇಳಲಾಗಿದೆ. ಇಲ್ಲ ಅಂದರೆ ಈ ಶುಭ ಫಲಗಳು ಬೇಸಿಗೆಯಲ್ಲಿ ಮಳೆ ಬಂದ ಹಾಗಿರುತ್ತಷ್ಟೇ, ಇದರಿಂದ ಒಂದು ತಂಬಿಗೆ ನೀರು ಕೂಡ ಸಂಗ್ರಹಿಸೋದಕ್ಕೆ ಆಗ್ಲಿಕ್ಕಿಲ್ಲ ಅಂತ ತಿಳಿಸಲಾಗಿದೆ. ಇಲ್ಲಿ ಸಂಸ್ಕೃತ ಶ್ಲೋಕದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಇದೆ, ನೀವು ಇದನ್ನು ಓದ್ಕೋಬಹುದು. ಅಂದರೆ ಶಾಸ್ತ್ರದಲ್ಲೇ ಈ ರೀತಿಯ ಕಂಡೀಷನ್ಗಳನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಏನು ಗೋಚರ ಫಲ ಅಂತ ಹೇಳ್ತಾರೋ ಇದರಲ್ಲಿ ರಾಶಿ ಅನ್ನೋದೇನಿದೆಯೋ ಇದು ಮನಸ್ಸು ಅಂತ ಅರ್ಥ. ಈ ಗೋಚರದ ಪ್ರಭಾವಗಳೇನಿದೆಯೋ ಇದು ಬಾಹ್ಯ ಪ್ರಪಂಚದ ಪ್ರಭಾವಗಳಾಗಿರ್ತವೆ. ಸೊ ಬಾಹ್ಯ ಪ್ರಪಂಚದ ಪ್ರಭಾವಗಳಿಗೆ, ನಿಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆಗಳಿಗೆ ನೀವು ಸ್ಪಂದಿಸಿದಾಗ ಅಥವಾ ನೀವು ಪ್ರತಿಕ್ರಿಯಿಸಿದಾಗ ಆವಾಗ ಮಾತ್ರವೇ ಅದು ಫಲವಾಗಿ ಬದಲಾಗೋದು ಅಥವಾ ಘಟನೆಯಾಗಿ ಬದಲಾಗೋದು. ಸೊ ಇಲ್ಲ ಅಂದರೆ ಅದು ಆಲೋಚನೆಯಷ್ಟೇ ಇರ್ತದೆ, ಕೆಲವೊಂದು ನಿರೀಕ್ಷೆಗಳಷ್ಟೇ ಇರ್ತದೆ ಹೊರತು ಅದು ಘಟನೆಯಾಗಿ ಅಥವಾ ಫಲವಾಗಿ ಬದಲಾಗೋದಿಲ್ಲ. ಇಲ್ಲಿ ದಶೆಗಳು ಸಪೋರ್ಟ್ ಮಾಡಬೇಕಾಗತ್ತೆ. ಹಾಗೇನೆ ಮೆರಿಟ್ನ ಅಗತ್ಯ ಇರ್ತದೆ ಅಂತಲೂ ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಇದು ಬಂದು 6ನೇ ಶತಮಾನದ ಗ್ರಂಥ. ಮೆರಿಟ್ ಅಂದ್ರೆ ಏನು? ನಮ್ಮ ಅರ್ಹತೆ ಅಂದರೆ ನಮ್ಮ ಸಿದ್ಧತೆ, ನಮಗಿರುವ ಅರಿವು, ನಮ್ಮ ಪರಿಶ್ರಮ ಮತ್ತು ನಮ್ಮ ಅಪ್ರೋಚು. ಯಾಕೆ ಅಂದರೆ ಗುರು ಸಂಚಾರ ಅನ್ನುವಂಥದ್ದು ಏನಿದೆಯೋ ಇದು ಯಾವುದನ್ನು ಕೂಡ ಹೊಸದಾಗಿ ಸೃಷ್ಟಿ ಮಾಡೋದಿಲ್ಲ. ಸೊ ನೀವು ಯಾವ ವಿಚಾರದಲ್ಲಿ ನಿರಂತರವಾಗಿ ಪರಿಶ್ರಮ ಪಡ್ತಾ ಬಂದಿರ್ತೀರೋ, ಯಾವ ವಿಚಾರದಲ್ಲಿ ನೀವು ಸಿದ್ಧತೆಗಳನ್ನು ಮಾಡ್ತಾ ಬಂದಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಆ್ಯಕ್ಚುಲಿ ಅವಕಾಶಗಳನ್ನು ಟ್ರಿಗರ್ ಮಾಡೋ ಸಾಧ್ಯತೆ ಇರ್ತದೆ. ಹಾಗೆಯೇ ನಿಮಗೆ ಅದರಲ್ಲಿ ಫಲವನ್ನು ಒಂದು ಸ್ವಲ್ಪ ವೃದ್ಧಿ ಮಾಡುವಂಥ ಒಂದು ಸಾಧ್ಯತೆ ಇರ್ತದೆ. ಅಂದರೆ ಎಕ್ಸ್ಟೆನ್ಷನ್, ವಿಸ್ತರಣೆ ಮಾಡೋದು ಜಾಸ್ತಿ. ಸೊ ಇದರಲ್ಲಿ ಬಂದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸದ್ಯ ನಡೀತಾ ಇರುವಂಥ ದಶಾಭುಕ್ತಿಗಳು ಜೊತೆಗೆ ಯೋಗಗಳು, ಗ್ರಹಗಳ ಪೊಸಿಷನ್ ಇದೆಲ್ಲವೂ ಮ್ಯಾಟ್ರ್ ಆಗುತ್ತೆ. ಹಾಗಾದರೆ ಈ ಗುರು ಸಂಚಾರದ ಲಾಭ ಪಡೆಯಲು ನಮ್ಮ ಅಪ್ರೋಚ್ ಹೇಗಿರಬೇಕು ಅನ್ನೋ ವಿಚಾರ. ನನ್ನ ಎಲ್ಲ ಐಡಿಯಾಗಳು ಗ್ರೇಟ್ ಅನ್ನೋ ರೀತಿಯ ಭ್ರಮೆ ಕ್ರಿಯೇಟ್ ಆಗೋ ಸಾಧ್ಯತೆ ಇರ್ತದೆ. ಅದರಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೇಕಾಗುತ್ತೆ. ಭಾವನಾತ್ಮಕ ಎಕ್ಸೈಟ್ಮೆಂಟ್ನಲ್ಲಿ ಮುಂದುವರಿಯೋ ಬದಲು ಐಡಿಯಾಗಳ ಪ್ರಾಕ್ಟಿಕಾಲಿಟಿಯನ್ನು ಮತ್ತು ಅದರ ಔಟ್ಕಮ್ಮನ್ನು ಸ್ಟಡಿ ಮಾಡಬೇಕಾಗುತ್ತೆ. ಆಲೋಚನೆಗಳಲ್ಲಿ ಫ್ಯಾಂಟಸಿ ಅವಾಯ್ಡ್ ಮಾಡಬೇಕಾಗುತ್ತೆ. ರಿಯಲಿಸ್ಟಿಕ್ ಮತ್ತು ಉಪಯೋಗಕ್ಕೆ ಬರುವ ರೀತಿಯ ಸೃಜನಶೀಲತೆಗೆ ಮಹತ್ವ ನೀಡಬೇಕಾಗುತ್ತೆ. ಗುರಿಯಲ್ಲಿ ಬುದ್ಧಿಗೆ ಮೆಚುರಿಟಿ ಕೊಡುತ್ತೆ. ಹೃದಯ ಹೇಳೋದನ್ನು ಕೇಳೋದಕ್ಕಿಂತ ಬುದ್ಧಿಯ ಒಪ್ಪಿಗೆ ಇದೆಯಾ ಅನ್ನೋದನ್ನು ಕೇಳಿಕೊಳ್ಬೇಕು. ಸಹನೆ ಮತ್ತು ಯೋಜನಾಬದ್ಧ ನಿರ್ಧಾರಗಳು ಉಪಯೋಗಕ್ಕೆ ಬರ್ತವೆ. ಇತರರಿಂದ ಮೆಚ್ಚುಗೆ ಬಗ್ಗೆ ಯೋಚಿಸೋದು ಬೇಡ, ನಾನು ಸರಿಯಾಗಿ ಯೋಚಿಸ್ತಾ ಇದ್ದೀನಿ ಅನ್ನೋ ಸೆಲ್ಫ್ ಟ್ರಸ್ಟ್ ಇರಬೇಕಾಗುತ್ತೆ. 5ನೇ ಮನೆ ಅಂದರೆ ಹೊರಗಿನ ಮೆಚ್ಚುಗೆ ಅಲ್ಲ, ಇದು ಬಂದು ನಿಮ್ಮೊಳಗಿನ ಸಹಮತಿಯ ಮೇಲೆ ಗುರು ಪ್ರಭಾವ ಬೀರೋದು. 5ನೇ ಮನೆ ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನದ ಬಾಹ್ಯ ಪ್ರದರ್ಶನಕ್ಕೆ ಮಹತ್ವ ನೀಡೋದು ಬೇಡ. ನನಗೆ ತುಂಬ ಗೊತ್ತು ಅಂತ ತೋರಿಸೋ ತವಕವೂ ಇರಬಾರ್ದು. ಕಲಿತಿದ್ದನ್ನು ಅಪ್ಲೈ ಮಾಡೋದು ಮುಖ್ಯ. 5ನೇ ಮನೆ ಅನ್ನೋದು ಸಂತೋಷವನ್ನು ಹುಡುಕುವ ಸ್ಥಾನ. ಇಲ್ಲಿ ಗುರು ಸಂಚಾರ ಆಗ್ತಿರುವಾಗ ಆಲೋಚನೆಗಳು ಆನಂದ ಮತ್ತು ಮಜಾ ಬಯಸುತ್ತೆ. ಹಾಗಂತ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡು ಆನಂದ ಪಡೆಯೋದಕ್ಕೆ ಹೋಗಬಾರ್ದು. ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಿ ಆನಂದ ಪಡೆದರೆ ಅರ್ಥ ಇರ್ತದೆ. ಕಳೆದ 1 ವರ್ಷದಿಂದ ಗುರು ಬಂದು ಮೀನರಾಶಿಯವರ 4ನೇ ಮನೆಯಲ್ಲಿತ್ತು. ಈ ಸಂದರ್ಭದಲ್ಲಿ ಭಾವನೆಗಳ ವಿಚಾರದಲ್ಲಿ ಒಂದು ಪ್ರೌಢಿಮೆ ಬರುವಂತೆ ಮಾಡಿರ್ತದೆ. ಹಾಗೆಯೇ ಕೆಲವೊಂದು ಹೊಸ ವಿಚಾರಗಳ ಕಲಿಕೆಗೂ ಕೂಡ ಇನ್ಫ್ಲುಯೆನ್ಸ್ ಮಾಡಿರ್ತದೆ, ಮತ್ತು ಜ್ಞಾನ ವೃದ್ಧಿಗೂ ಕೂಡ ಇನ್ಫ್ಲುಯೆನ್ಸ್ ಮಾಡಿರ್ತದೆ. ಹಾಗೇನಾದರೂ ನೀವು ಈ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರೆ ಈ ಏನು 5ನೇ ಮನೆಯ ಗುರು ಸಂಚಾರದ ಅವಧಿಯಲ್ಲಿ ಏನು ಕಳೆದ ಬಾರಿಯ ಗುರು ಸಂಚಾರದ ಸಿದ್ಧತೆಗಳು ಅಂತ ಏನೇನು ಮಾಡ್ಕೊಂಡಿದ್ರು ಅದೆಲ್ಲದಕ್ಕೂ ಕೂಡ ಈ ಅವಧಿಯಲ್ಲಿ ನಿಮಗೊಂದು ಡೈರೆಕ್ಷನ್ ಸಿಗಬಹುದು ಮತ್ತು ಸ್ಪಷ್ಟತೆ ಸಿಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಫಲಗಳು ಹೇಗಿರ್ತವೆ ಅಂತ ನೋಡೋದಾದರೆ ಇದೇನು ಸಡನ್ ಸಕ್ಸಸ್ ಅಥವಾ ಲಕ್ ಬದಲಾವಣೆ ಅಂತಲ್ಲ, ನಿಧಾನಗತಿಯ ಪ್ರೌಢಿಮೆ ಮತ್ತು ಜಡ್ಜ್ಮೆಂಟ್ ಡೆವಲಪ್ ಆಗುವಂಥ ಒಂದು ಗೋಚರ ಫಲ. ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ದೊಡ್ಡ ಶಕ್ತಿಯಾಗಿ ಬದಲಾಗುವಂಥ ಒಂದು ಅವಕಾಶ ಇರ್ತದೆ. ಕ್ರಿಯೇಟಿವ್ ಆಲೋಚನೆಗಳು
ಆಕ್ಟಿವೇಟ್ ಆಗುವ ಸಾಧ್ಯತೆ ಇರ್ತವೆ. ನಿರ್ಧಾರಗಳು, ಕಲ್ಪನೆಗಳು ಮತ್ತು ಆಂತರಿಕ ಇಂಟೆಲಿಜೆನ್ಸ್ ರೂಪುಗೊಳ್ಳುವ ಸಾಧ್ಯತೆ ಇರ್ತದೆ. ಮನಸ್ಸಿಗೆ ಭರವಸೆ ಕೊಡುತ್ತೆ, ಯೋಚನೆಗಳಿಗೆ ಡೈರೆಕ್ಷನ್ ಸಿಗ್ತದೆ, ಆಂತರಿಕ ಬುದ್ಧಿಮತ್ತೆಯನ್ನು ಬಲಪಡಿಸುತ್ತೆ, ಮೈಂಡ್ ರಿಫೈನ್ಮೆಂಟ್ ಆಗುವ ಸಮಯ ಇದು. ನಿಮ್ಮ ಮಕ್ಕಳ ವಿಚಾರದಲ್ಲಿ ಉತ್ತಮ ಫಲಗಳು ಇರಲಿವೆ. ನಿಮ್ಮ ಪೂರ್ವ ಪುಣ್ಯ ಆಕ್ಟಿವೇಟ್ ಆಗುವ ಸ್ಥಾನ ಇದು. ಇಂಟ್ಯೂಷನ್ಗಳು ಕೆಲಸ ಮಾಡ್ತಾ ಇರ್ತವೆ. ಲೈಫು ಸ್ಮೂತ್ ಫ್ಲೋ ಆಗುವ ಸಾಧ್ಯತೆ ಇದೆ. ಇನ್ನು ಇದು ಕ್ರಿಯೇಟಿವಿಟಿಯ ಸ್ಥಾನ. ಹಾಗಂತ ಹೊಸ ಟ್ಯಾಲೆಂಟ್ ಏನು ಕ್ರಿಯೇಟ್ ಆಗಲ್ಲ. ನೀವು ಈಗಾಗಲೇ ಪ್ರಾಮಾಣಿಕವಾಗಿ ಯೋಚಿಸಿದರೆ ಕ್ಲಾರಿಟಿ ಸಿಗ್ತದೆ. ಐಡಿಯಾಗಳ ವಿಚಾರದಲ್ಲಿ ಸರಿಯಾದ ಔಟ್ಕಮ್ಗೆ ದಾರಿ ಓಪನ್ ಆಗುತ್ತೆ. ಮೀನರಾಶಿಯವರಿಗೆ ಆಂತರಿಕ ವಿಶ್ವಾಸ, ಆಶಾವಾದ, ಇತರರನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ, ಸಹಾನುಭೂತಿ ಇಂಥದ್ದೆಲ್ಲ ಚೆನ್ನಾಗಿರ್ತದೆ. ಸೊ ಮೀನರಾಶಿಯ ಅಧಿಪತಿ ಗ್ರಹ ಬಂದು ಗುರು. ಇವರಿಗೆ ಇತರರ ಭಾವನೆಗಳನ್ನು ಗ್ರಹಿಸುವ ಗುಣ ಇರ್ತದೆ. ವಿಶಾಲ ದೃಷ್ಟಿಕೋನ ಇವರ ಶಕ್ತಿಯಾಗಿರ್ತದೆ. ಆದರೆ ಸಮಸ್ಯೆ ಏನು ಅಂದರೆ ವಾಸ್ತವ ಮತ್ತು ನಿರೀಕ್ಷೆಗಳ ಮಧ್ಯೆ ಗಡಿ ಸ್ಪಷ್ಟವಾಗಿರೋದಿಲ್ಲ. ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇರ್ತದೆ. ನಂಬಿಕೆ ಒಳ್ಳೆಯದೇ. ಸೊ ಇದರ ಜೊತೆಗೆ ಸ್ವಲ್ಪ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮತ್ತು ಸ್ವಲ್ಪ ಪ್ರಾಯೋಗಿಕತೆಯನ್ನು ಇವರು ಅಳವಡಿಸ್ಕೊಂಡ್ರೆ ಇವರ ಏನು ಶಕ್ತಿ ಇದೆಯೋ ಇದು ಇವರಿಗೆ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಕ್ಕೆ ಬರ್ತದೆ. ಇನ್ನು ದಶೆಗಳು ಮತ್ತು ನಕ್ಷತ್ರದ ವಿಚಾರ. ಮೀನರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತವೆ. ಸೊ ಆಯಾಯ ನಕ್ಷತ್ರಕ್ಕೆ ಅನುಗುಣವಾಗಿ ಅವರವರ ಪ್ರಾಯಕ್ಕೆ ತಕ್ಕಂತೆ ಸದ್ಯ ನಡೀತಾ ಇರಬಹುದಾದಂಥ ದಶೆಗಳು ಯಾವುದಿರ್ಬೋದು ಮತ್ತು ಆ ದಶೆಯ ಒಟ್ಟಾರೆ ಥೀಮ್ ಹೇಗಿರ್ತದೆ ಅನ್ನೋದನ್ನು ನಾನು ಇಲ್ಲಿ ಹೇಳಿಕೊಟ್ಟಿದ್ದೀನಿ. ಸೊ ಏನು ಜಾತಕದಲ್ಲಿ ಗ್ರಹಗಳ ಪೊಸಿಷನ್ಗೆ ಅನುಗುಣವಾಗಿ ಈ ದಶೆಯ ಫಲಗಳೇನಿದೆಯೋ ಇದು ಕೊಂಚ ಮಟ್ಟಿಗೆ ಬದಲಾಗುತ್ತೆ. ಇದರಲ್ಲಿ ಮೊದಲನೇದಾಗಿ ಪೂರ್ವಭಾದ್ರ ನಕ್ಷತ್ರ. ಗುರು ದಶೆಯಿಂದ ಇವರ ಜೀವನ ಆರಂಭ ಆಗಿರುತ್ತೆ. ಗುರು ಮಹಾದಶೆ ಅವಧಿ ಒಂದು ರೀತಿಯ ಒಂದು ಆಶಾವಾದವನ್ನು ಕೊಡುವಂಥ ಒಂದು ಪೀರಿಯಡ್ ಆಗಿರ್ತದೆ. ನಂತರ ಮಧ್ಯದ ಪೀರಿಯಡ್ನಲ್ಲಿ ಸ್ವಲ್ಪ ಹಾರ್ಡ್ ಫೇಸ್ಗಳನ್ನು ನೋಡಬೇಕಾಗಿ ಬರ್ಬೋದು. ಆ ನಂತರ ಇವರ ಜೀವನದಲ್ಲಿ ಒಂದು ಚಟುವಟಿಕೆ ಕಾಲ ಆರಂಭ ಆಗುತ್ತೆ. ಇವರಲ್ಲಿ ಈಗ ತಾರುಣ್ಯದಲ್ಲಿರುವವರು ಅಂದರೆ 25ರಿಂದ ಒಂದು 35-45 ವಯೋಮಾನದಲ್ಲಿರುವವರು ಶನಿ ಮಹಾದಶೆ ಅಥವಾ ಬುಧ ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ. ಇನ್ನು ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದಾಗಿದೆ. ಮೆಥಾಡಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಅಳವಡಿಸಿಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಗುರುಬಲ ಇದ್ರೂ ಶನಿ ಮಹಾದಶೆ ಅವಧಿ ಏನಿದೆಯೋ ಇದು ಸ್ವಲ್ಪ ವಿಳಂಬವನ್ನು ಕೊಡುವಂಥ ಒಂದು ದಶೆ ಪೀರಿಯಡ್ ಆಗಿರೋದ್ರಿಂದಾಗಿ ಜೀವನ ಸ್ವಲ್ಪ ಸ್ಲೋ ಆಗ್ತಾ ಇದೆ ಅಂತ ಅನ್ನಿಸ್ಬೋದು. ಇಲ್ಲಿ ಸಹನೆಯನ್ನು ಪಾಲಿಸಬೇಕಾಗುತ್ತೆ. ಶನಿ ಬಂದು ಸಹನೆ ಮತ್ತು ಶಿಸ್ತನ್ನು ಹೇಳುವಂಥ ಗ್ರಹ ಆಗಿರೋದ್ರಿಂದಾಗಿ ಸಾಧ್ಯವಾದಷ್ಟು ಶಿಸ್ತು, ಸಹನೆಯನ್ನು ಪಾಲಿಸಬೇಕಾಗುತ್ತೆ ಮತ್ತು ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟಿರಬೇಕಾಗುತ್ತೆ. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ. ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ತಾ ಇರ್ತವೆ. ಬುಧ ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ. ಹೀಗಾಗಿ ಬುದ್ಧಿಮತ್ತೆಯು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ. ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಇವರಿಗೆ ಗುರುಬಲ ಇದೆ. ಜೊತೆಗೆ ಬುಧ ಮಹಾದಶೆ ಏನಿದೆಯೋ ಇದು ಸ್ವಲ್ಪ ಅನಾಲಿಟಿಕಲ್ ಥಿಂಕಿಂಗನ್ನು ಕೊಡುವಂಥ ಒಂದು ಗ್ರಹ ಆಗಿರೋದ್ರಿಂದಾಗಿ ಇದನ್ನು ನೀವು ಬಳಸ್ಕೊಳ್ಬೋದು. ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಕೂಡ ಸ್ವಲ್ಪ ಎನಲೈಸ್ ಮಾಡಿ ಒಂದು ಕರೆಕ್ಟ್ ನಿರ್ಧಾರಕ್ಕೆ ಬಂದು ಮುಂದುವರೆದ್ರೆ ಉತ್ತಮ. ಇನ್ನು ಮಧ್ಯ ವಯಸ್ಸು ದಾಟದವರು ಅಂದರೆ 45ರ ಪ್ರಾಯ ದಾಟದವರು ಒಂದು ಕೇತು ಮಹಾದಶೆಯಲ್ಲಿ ಇರ್ಬೋದು ಅಥವಾ ಶುಕ್ರ ಮಹಾದಶೆಯಲ್ಲಿರೋ ಸಾಧ್ಯತೆಯೂ ಇರ್ತದೆ. ಕೇತು ಮಹಾದಶೆಯಲ್ಲಿದ್ದರೆ ಕೇತು ಯಾವ ರಾಶಿಯಲ್ಲಿ ಯಾವ ಮನೆಯಲ್ಲಿ ಸ್ಥಿತ ಆಗಿದೆಯೋ ಅದರಂತೆ ಫಲ ಕೊಡುತ್ತೆ. ಇದು ಆಧ್ಯಾತ್ಮಿಕ ಪ್ರವೃತ್ತಿಯ ಗ್ರಹ. ಹೀಗಾಗಿ ಲೌಕಿಕ ಸುಖಭೋಗಗಳನ್ನು ನಿರೀಕ್ಷಿಸೋದು ಸ್ವಲ್ಪ ಕಷ್ಟ. ಆದರೆ ಆಲೋಚನೆಗಳಲ್ಲಿ ಪ್ರೌಢಿಮೆಯನ್ನು ನೀಡುತ್ತೆ. ವೈರಾಗ್ಯ, ವೇದಾಂತ, ಆಧ್ಯಾತ್ಮಿಕತೆ ಮನಸ್ಸಿಗೆ ಹಿತ ಅನಿಸುತ್ತೆ. ಅನಿರೀಕ್ಷಿತ ಹಾಗೂ ಸಡನ್ ಬದಲಾವಣೆಗಳು ಕೂಡ ಸಾಧ್ಯತೆ ಇರುತ್ತದೆ. ಗುರುಬಲ ಇದ್ರೂ ಕೂಡ ಕೇತು ಮಹಾದಶೆ ಏನಿದೆ ಇದು ಸ್ವಲ್ಪ ಭಾವನೆಗಳ ವಿಚಾರದಲ್ಲಿ ಏರಿಳಿತವನ್ನು ಕೊಡುವಂಥ ಒಂದು ದಶೆ ಪೀರಿಯಡ್ ಆಗಿರ್ತದೆ. ಸೊ ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಟಚ್ಚನ್ನು ಇಟ್ಕೊಂಡ್ರೆ ಇವರಿಗೆ ಉಪಯೋಗ ಆಗುತ್ತೆ. ಇನ್ನು ಎರಡನೇದಾಗಿ ಉತ್ತರ ಭಾದ್ರ ನಕ್ಷತ್ರ. ಉತ್ತರ ಭಾದ್ರ ಬಂದು ಶನಿಯ ನಕ್ಷತ್ರ. ಹೀಗಾಗಿ ಏನು ಬಾಲ್ಯ ಅನ್ನೋದೇನಿದೆಯೋ ಈ ಅವಧಿಯಲ್ಲೇ ಶನಿ ಮಹಾದಶೆ ಬರೋದ್ರಿಂದಾಗಿ ಸ್ವಲ್ಪ ನಿಧಾನಗತಿಯ ಆರಂಭ ಅಂತ ಇರ್ತದೆ. ಒಂದು ಸ್ವಲ್ಪ ಪ್ರೌಢಿಮೆಯನ್ನು ಕೂಡ ಇವರು ಬೆಳೆಸ್ಕೊಂಡಿರ್ತಾರೆ ಬಾಲ್ಯದಲ್ಲೇ. ಸೊ ತಾರುಣ್ಯದ ನಂತರ ಇವರ ಜೀವನದಲ್ಲಿ ಒಂದು ಚಟುವಟಿಕೆ ಕಾಲ ಆರಂಭ ಆಗುತ್ತೆ. ಇದರಲ್ಲಿ ಈಗ ತಾರುಣ್ಯದಲ್ಲಿರುವವರು ಅಂದರೆ 25ರಿಂದ ಒಂದು 45ರ ವಯೋಮಾನದಲ್ಲಿರುವವರು ಬುಧ ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ. ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ತಾ ಇರ್ತವೆ. ಬುಧ ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ. ಹೀಗಾಗಿ ಬುದ್ಧಿಮತ್ತೆಯು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ. ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಇವರಿಗೆ ಗುರುಬಲ ಇದೆ. ಜೊತೆಗೆ ಬುಧ ಮಹಾದಶೆ ಏನಿದೆಯೋ ಇದು ಸ್ವಲ್ಪ ಅನಾಲಿಟಿಕಲ್ ಥಿಂಕಿಂಗನ್ನು ಕೊಡುವಂಥ ಒಂದು ಗ್ರಹ ಆಗಿರೋದ್ರಿಂದಾಗಿ ಇದನ್ನು ನೀವು ಬಳಸ್ಕೊಳ್ಬೋದು. ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಕೂಡ ಸ್ವಲ್ಪ ಎನಲೈಸ್ ಮಾಡಿ ಒಂದು ಕರೆಕ್ಟ್ ನಿರ್ಧಾರಕ್ಕೆ ಬಂದು ಮುಂದುವರೆದ್ರೆ ಉತ್ತಮ. ಇನ್ನು ಮಧ್ಯ ವಯಸ್ಸು ದಾಟದವರು ಕೇತು ಮಹಾದಶೆಯಲ್ಲಿರೋ ಸಾಧ್ಯತೆ ಇದೆ ಅಥವಾ ಶುಕ್ರ ಮಹಾದಶೆಯಲ್ಲೂ ಇರ್ಬೋದು. ಕೇತು ಮಹಾದಶೆಯಲ್ಲಿದ್ದರೆ ಕೇತು ಯಾವ ರಾಶಿಯಲ್ಲಿ ಯಾವ ಮನೆಯಲ್ಲಿ ಸ್ಥಿತ ಆಗಿದೆಯೋ ಅದರಂತೆ ಫಲ ಕೊಡುತ್ತೆ. ಇದು ಆಧ್ಯಾತ್ಮಿಕ ಪ್ರವೃತ್ತಿಯ ಗ್ರಹ. ಹೀಗಾಗಿ ಲೌಕಿಕ ಸುಖಭೋಗಗಳನ್ನು ನಿರೀಕ್ಷಿಸೋದು ಸ್ವಲ್ಪ ಕಷ್ಟ.
ಆದರೆ ಆಲೋಚನೆಗಳಲ್ಲಿ ಪ್ರೌಢಿಮೆಯನ್ನ ನೀಡುತ್ತೆ. ವೈರಾಗ್ಯ, ವೇದಾಂತ, ಆಧ್ಯಾತ್ಮಿಕತೆ ಮನಸ್ಸಿಗೆ ಹಿತ ಅನಿಸುತ್ತೆ. ಅನಿರೀಕ್ಷಿತ ಹಾಗೂ ಸಡನ್ ಬದಲಾವಣೆಗಳು ಕೂಡ ಸಾಧ್ಯತೆ ಇರುತ್ತದೆ. ಗುರುಬಲ ಇದ್ರೂ ಕೂಡ ಕೇತು ಮಹಾದಶೆ ಏನಿದೆ ಇದು ಸ್ವಲ್ಪ ಭಾವನೆಗಳ ವಿಚಾರದಲ್ಲಿ ಏರಿಳಿತವನ್ನು ಕೊಡುವಂಥ ಒಂದು ದಶೆ ಪೀರಿಯಡ್ ಆಗಿರ್ತದೆ. ಸೊ ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಟಚ್ ಅನ್ನು ಇಟ್ಕೊಂಡ್ರೆ ಇವರಿಗೆ ಉಪಯೋಗ ಆಗುತ್ತೆ. ಶುಕ್ರ ಮಹಾದಶೆಯಲ್ಲಿರುವವರಿಗೆ ಜೀವನದಲ್ಲಿ ಹೊಸ ಉರುಪು ಮೂಡಬಹುದು. ಕಲಾತ್ಮಕತೆ, ಅಭಿರುಚಿಗಳು ಮುನ್ನೆಲೆಗೆ ಬರುವ ದಶೆ ಕಾಲ ಇದು. ಡಿಸೈರ್ಸ್ ಅಂದರೆ ಕಾಮನೆಗಳು, ಆಸೆಗಳು, ಕನಸುಗಳು ಮೂಡಬಹುದು. ಲೌಕಿಕ ಸುಖಭೋಗಗಳು, ಲಕ್ಸುರೀಸ್ ಪ್ರಾಪ್ತಿಯಾಗುವ ಸಾಧ್ಯತೆ ಇರುತ್ತದೆ. ಮನಸ್ಸು ಮನರಂಜನೆಯನ್ನು ಬಯಸುತ್ತೆ. ಸಾಂಗತ್ಯ, ಸ್ನೇಹ, ಸಂಘ ಸಹವಾಸಗಳಿಂದ ಸಂತೋಷ ಪ್ರಾಪ್ತಿಗೂ ಕೂಡ ಮನಸ್ಸು ಹಾತೊರಿತಾ ಇರ್ತದೆ. ಶುಕ್ರ ಮಹಾದಶೆ ಏನಿದೆಯೋ ಈ ಅವಧಿ ಜೀವನದಲ್ಲಿ ಏನೇ ನಡೀತಾ ಇದ್ರೂ ಕೂಡ ಒಂದು ಸುಖ ಸಂತೋಷವನ್ನು ಕೊಡುವಂಥ ಒಂದು ದಶೆ ಪೀರಿಯಡ್ ಆಗಿರ್ತದೆ. ಸೊ ಮನರಂಜನೆ, ಸಂತೋಷ ಅಂತೂ ಇವರ ಜೀವನದಲ್ಲಿ ಇರ್ತದೆ. ಸೊ ಇದನ್ನು ಜೊತೆಗೆ ಗುರುಬಲವು ಇರೋದರಿಂದಾಗಿ ಇವರಿಗೆ ಒಂದು ರೀತಿಯ ಮಾನಸಿಕವಾಗಿ ಒಂದು ಆನಂದಮಯ ವಾತಾವರಣ ಇರ್ತದೆ. ಇನ್ನು ಮೀನರಾಶಿಯಲ್ಲಿ 3ನೇ ನಕ್ಷತ್ರ ಬಂದು ರೇವತಿ ಬಂದು ಬುಧನ ನಕ್ಷತ್ರ. ಬಾಲ್ಯ ಅನ್ನೋದೇನಿದೆಯೋ ಇದು ಬಹಳ ಚಟುವಟಿಕೆಯಿಂದ ಕೂಡಿರುತ್ತದೆ. ಸೊ ಇವರ ಜೀವನ ಏನಿದೆಯೋ ಒಂದು ತಾರುಣ್ಯದ ಅವಧಿಗೆ ಬರುವಾಗ ಆನಂದಮಯ, ಸಂತೋಷಮಯವಾಗಿರ್ತದೆ. ಇವರಲ್ಲಿ ಈಗ ತಾರುಣ್ಯದಲ್ಲಿರುವವರು ಅಂದರೆ 25ರ ವಯೋಮಾನ ದಾಟದವರು ಶುಕ್ರ ಮಹಾದಶೆಯಲ್ಲಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಶುಕ್ರ ಮಹಾದಶೆಯಲ್ಲಿರುವವರಿಗೆ ಜೀವನದಲ್ಲಿ ಹೊಸ ಉರುಪು ಮೂಡಬಹುದು. ಕಲಾತ್ಮಕತೆ, ಅಭಿರುಚಿಗಳು ಮುನ್ನೆಲೆಗೆ ಬರುವ ದಶೆ ಕಾಲ ಇದು. ಡಿಸೈರ್ಸ್ ಅಂದರೆ ಕಾಮನೆಗಳು, ಆಸೆಗಳು, ಕನಸುಗಳು ಮೂಡಬಹುದು. ಲೌಕಿಕ ಸುಖಭೋಗಗಳು, ಲಕ್ಸುರೀಸ್ ಪ್ರಾಪ್ತಿಯಾಗುವ ಸಾಧ್ಯತೆ ಇರುತ್ತದೆ. ಮನಸ್ಸು ಮನರಂಜನೆಯನ್ನು ಬಯಸುತ್ತೆ. ಸಾಂಗತ್ಯ, ಸ್ನೇಹ, ಸಂಘ ಸಹವಾಸಗಳಿಂದ ಸಂತೋಷ ಪ್ರಾಪ್ತಿಗೂ ಕೂಡ ಮನಸ್ಸು ಹಾತೊರಿತಾ ಇರ್ತದೆ. ಇದು ಇವರ ಪಾಲಿಗೆ ಒಂದು ಪ್ಯಾಷನೇಟ್ ಆಗಿ ಮುಂದುವರಿಯುವಂಥ ಸಮಯ ಅಂತ ಹೇಳ್ಬೋದು. ಮದುವೆ ಅಥವಾ ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳು, ಇಂಥ ಜೀವನದ ಪ್ರಮುಖ ನಿರ್ಧಾರಗಳು ಇದನ್ನೆಲ್ಲ ಕೈಗೊಳ್ಳೋದಕ್ಕೆ ಈ ಏನು ದಶೆ ಪೀರಿಯಡ್ ಏನಿದೆಯೋ ಇದು ಗುರುಬಲವು ಇರೋದರಿಂದಾಗಿ ಸಪೋರ್ಟಿವ್ ಆಗಿರ್ತದೆ. ಇನ್ನು ಮಧ್ಯವಯಸ್ಸು ದಾಟದವರು ಸೂರ್ಯ ಮಹಾದಶೆ ಅಥವಾ ಚಂದ್ರ ಮಹಾದಶೆ ಇಲ್ಲವೇ ಕುಜ ಮಹಾದಶೆಯಲ್ಲೂ ಕೂಡ ಇರುವ ಸಾಧ್ಯತೆ ಹೆಚ್ಚಾಗಿದೆ. ಸೂರ್ಯ ಮಹಾದಶೆಯಲ್ಲಿರುವವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಹೈ ಇರ್ತದೆ. ಆತ್ಮವಿಶ್ವಾಸದಿಂದ ಮುನ್ನುಗ್ಗುವ ಛಾತಿ ಇರ್ತದೆ. ತಮ್ಮನ್ನು ತಾವು ಗುರುತಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಇರ್ತಾರೆ. ಹೀಗಾಗಿ ಜೀವನವು ಸ್ವಲ್ಪ ವೇಗ ಪಡ್ಕೊಂಡಿರುತ್ತೆ. ಗುರು 9ನೇ ಮನೆಯಲ್ಲಿರೋದ್ರಿಂದಾಗಿ ಏನು ಸೂರ್ಯ ಮಹಾದಶೆ ಅವಧಿಯಲ್ಲಿ ಏನಿದೆಯೋ ಇಲ್ಲಿ ನಾವು ಸ್ವಪ್ರತಿಷ್ಠೆ ಅಥವಾ ಪ್ರತಿಷ್ಠೆ ಪ್ರದರ್ಶನ, ಈಗೋ ಇಂಥದಕ್ಕೆಲ್ಲ ಸ್ವಲ್ಪ ಅವಕಾಶ ಕಮ್ಮಿ ಇರ್ತದೆ. ಸೂರ್ಯ ದಶೆ ಬಂದು ಕಾನ್ಫಿಡೆನ್ಸ್ ಅನ್ನು ಕೊಡೋದ್ರ ಜೊತೆಗೆ ಒಂದು ಸ್ವಲ್ಪ ಈಗೋ ಒಂದು ಪ್ರವೃತ್ತಿಯನ್ನು ಕೊಡೋ ಸಾಧ್ಯತೆ ಇರೋದ್ರಿಂದಾಗಿ ಇಲ್ಲಿ ನಾವಾಗೇ ಸ್ವಲ್ಪ ನಮ್ರತೆಯನ್ನು ಬೆಳೆಸ್ಕೊಂಡ್ರೆ ಈ ಏನು ಗುರು ಸಂಚಾರ ಜೊತೆಗೆ ಸೂರ್ಯದಶೆ ಎರಡೂ ಕೂಡ ಉತ್ತಮವಾಗಿರುತ್ತದೆ. ಇನ್ನು ಚಂದ್ರದಶೆಯಲ್ಲಿರೋರಿಗೆ ಕಲ್ಪನಾ ಶಕ್ತಿ ಚೆನ್ನಾಗಿರುತ್ತೆ. ಆದರೆ ಎಮೋಷನಲ್ ಬಿಹೇವಿಯರ್ನ ಪ್ರದರ್ಶಿಸ್ತಾ ಇರ್ತಾರೆ. ಹೀಗಾಗಿ ಭಾವನಾತ್ಮಕವಾಗಿ ರಿಯಾಕ್ಟ್ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಕಲ್ಪನಾ ಶಕ್ತಿಯನ್ನು ಜೀವನಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ತಿರುಗಿಸ್ಕೊಂಡ್ರೆ ಉತ್ತಮ. ಏನೇನು ಕಲ್ಪನೆಗಳು ಬರ್ತಾವೋ ಅದನ್ನು ಬರೆದಿಟ್ಟುಕೊಳ್ತಾ ಹೋಗ್ಬೋದು. ಇದನ್ನು ಜರ್ನಲಿಂಗ್ ಅಂತಾರೆ. ಇದರಲ್ಲಿ ಪ್ರಾಕ್ಟಿಕಲ್ ವಿಚಾರಗಳನ್ನು ಇವತ್ತಲ್ಲ ನಾಳೆ ಕಾರ್ಯರೂಪಕ್ಕಿಳಿಸೋದಕ್ಕೂ ಪ್ರಯತ್ನಿಸ್ಬೋದು. ಚಂದ್ರದಶೆಯಲ್ಲಿರೋರಿಗೆ ಸ್ವಲ್ಪ ಎಮೋಷ್ನಲ್ ಫ್ಲಕ್ಚುಯೇಷನ್ಸ್ ಇರ್ತದೆ. ಸೊ ಏನೇ ನಿರ್ಧಾರ ಮಾಡೋದಿದ್ರೂ ಕೂಡ ಎಮೋಷ್ನಲ್ ಆಗಿ ಡಿಸಿಷನನ್ನು ತಗೊಳ್ಬಾರ್ದು. ಯಾವಾಗ ಮೈಂಡ್ ಕಾಮ್ ಇರ್ತದೋ ಆ ಸಂದರ್ಭದಲ್ಲೇ ಡಿಸಿಷನ್ಗಳನ್ನು ತಗೊಳ್ಬೇಕು. ಇದಕ್ಕೋಸ್ಕರ ಒಂದು 48 ತಾಸು ಏನೇ ಡಿಸಿಷನ್ ತಗೊಳ್ಳೋದಿದ್ರೂ ಕೂಡ ತರಾತುರಿಯಲ್ಲಿ ತಗೊಳ್ಳೋದ್ರ ಬದಲು ಒಂದು 48 ತಾಸು ಕೂಲಿಂಗ್ ಪೀರಿಯಡ್ ಇಟ್ಕೊಂಡ್ರೆ ಉತ್ತಮ. ಇನ್ನು ಕುಜದಶೆಯಲ್ಲಿರುವವರು ಕೂಡ ಇದು ಕುಜದಶೆ ಬಂದು ಸ್ವಲ್ಪ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಇದು ಬಂದು 50-60ರ ಪ್ರಾಯದ ನಂತರ ಬರ್ತಾ ಇರೋದ್ರಿಂದಾಗಿ ಇವರು ಒತ್ತಡವನ್ನು ನಿಭಾಯಿಸಲಿಕ್ಕೆ ಸ್ವಲ್ಪ ಮಹತ್ವ ಕೊಡಬೇಕಾಗುತ್ತೆ. ಸ್ವಲ್ಪ ದೈಹಿಕ ಚಟುವಟಿಕೆಗಳು, ವಾಕಿಂಗ್ ಇಂಥದನ್ನೆಲ್ಲ ಮಾಡಿದ್ರೆ ಉತ್ತಮ. ಒಟ್ಟಿನಲ್ಲಿ ಮೀನರಾಶಿಯವರಿಗೆ 5ನೇ ಮನೆಯ ಗುರು ಸಂಚಾರ ಏನಿದೆಯೋ ಇದು ಯೋಚನೆಗಳಿಗೆ, ನೀವೇನು ಪ್ಲ್ಯಾನ್ ಅಂತ ಮಾಡ್ಕೊಂಡಿರ್ತೀರೋ, ಏನು ಐಡಿಯಾ ಅಂತ ಮಾಡ್ಕೊಂಡಿರ್ತೀರೋ ಅದಕ್ಕೊಂದು ಡೈರೆಕ್ಷನ್ ಕೊಡುವಂಥ ಒಂದು ಗೋಚರ ಆಗಿರ್ತದೆ. ಆಲೋಚನೆಗಳಿಗೆ ಪ್ರೌಢಿಮೆಯನ್ನು ಕೊಡುತ್ತೆ. ಆಲೋಚನೆಗಳಿಗೆ ಮೆಚುರಿಟಿ ಬಂದಾಗ ಭವಿಷ್ಯ ಕೂಡ ತಾನಾಗಿ ಸರಿದಾರಿಗೆ ಬರ್ತದೆ. ಹಾಗಂತ ಈ ಗುರು ಸಂಚಾರ ರಾತ್ರೋರಾತ್ರಿ ಶ್ರೀಮಂತಿಕೆ, ಲಕ್ಸುರಿ ಲೈಫ್ ಸ್ಟೈಲ್ ಅಥವಾ ಎಫರ್ಟ್ ಇಲ್ಲದೆ ಹಣ ಅಥವಾ ಎಲ್ಲ ಆರ್ಥಿಕ ಚಿಂತೆಗಳನ್ನು ಮಾಯ ಮಾಡಿಬಿಡುತ್ತೆ ಅಂತೇನೂ ಅಲ್ಲ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಕೊಡ್ತದೆ. ಸ್ಪಷ್ಟತೆ ಇದ್ದಾಗ ಗೊಂದಲ ಕಡಿಮೆ ಇರ್ತದೆ. ಇದರಿಂದಾಗಿ ಜೀವನದಲ್ಲಿ ಆನಂದ, ಸಂತೋಷಕ್ಕೆ ದಾರಿಯೂ ಕೂಡ ಇರ್ತದೆ. ಗುರು ಸಂಚಾರದ ಎಫೆಕ್ಟ್ ಅನ್ನುವಂಥದ್ದು 15-20% ಇರ್ತದೆ ಅಷ್ಟೇ. ಸೊ ಇದರಲ್ಲಿ ವೈಯಕ್ತಿಕ ಜಾತಕದಲ್ಲಿನ ಅಷ್ಟಕವರ್ಗ ಬಿಂದುಗಳು, ಸದ್ಯ ನಡೀತಾ ಇರುವಂಥ ದಶಾಭುಕ್ತಿಗಳು ಇದೆಲ್ಲವೂ ಕೂಡ ಈ ಫಲವನ್ನು ಸಾಕಷ್ಟು ಬದಲಾವಣೆ ಮಾಡ್ತದೆ. ಎಲ್ಲವೂ ಫೇವರಬಲ್ ಆಗಿತ್ತು ಅಂದರೆ, ಜೊತೆಗೆ ನಿಮ್ಮ ಪ್ರಯತ್ನವೂ ಅದಕ್ಕೆ ಅನುಗುಣವಾಗಿ ನಡೀತಾ ಇತ್ತು ಅಂದರೆ ಮುಂದಿನ ಒಂದು ವರ್ಷದಲ್ಲಿ ನಿಮಗೆ ವಿಸಿಬಲ್ ಎಫೆಕ್ಟ್ಗಳನ್ನು, ವಿಸಿಬಲ್ ಫಲಗಳನ್ನು ನೋಡೋದಕ್ಕೆ ಅವಕಾಶಗಳಂತೂ ಇರ್ತದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.